ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಆರಂಭ ಮಾಡಿದ್ದಾರೆ. HL ವಿಮಾನ ನಿಲ್ದಾಣದಿಂದ ಹೊರಟಿದ್ದಾರೆ ಸಿಎಂ. ನಗರದ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ವೀಕ್ಷಣೆಯ ಪ್ರಕ್ರಿಯೆಯಲ್ಲಿ ಇವತ್ತು ತೊಡಗ್ತಾರೆ. ಬಹಳ ಮುಖ್ಯವಾಗಿ ಸಚಿವ ಕೃಷ್ಣ ಬೈರೇಗೌಡರು ಈಗಾಗಲೇ ಫುಟ್ಪಾತ್ ತೆರವಿಗೆ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅಂದುಕೊಂಡಂತೆ ಬಹುತೇಕ ಎಲ್ಲ ಟಾರ್ಗೆಟ್ಗಳನ್ನು ರೀಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಫುಟ್ಪಾತ್ ಅಂದರೆ ಪಾದಾಚಾರಿ ಮಾರ್ಗ, ಪಾದಾಚಾರಿಗಳ ಹಕ್ಕು ಅನ್ನುವಂಥ ನಿಟ್ಟಿನಲ್ಲಿ ಈ ಫುಟ್ಪಾತ್ಗಳಲ್ಲಿ ಇಟ್ಕೊಂಡಿರುವಂತಹ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದೆಲ್ಲದರ ನಡುವೆ ನೀವು ಗಮನಿಸಬಹುದು ಡಿಕೆ ಶಿವಕುಮಾರ್ ಅವರು ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ಯಾವ ರೀತಿ ನಡೆದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರವು ಕಾರ್ಯಾಚರಣೆಯ ವೀಕ್ಷಣೆ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಪರಿಶೀಲಿಸೋದು, ಸಿಎಂ ಭೇಟಿ ವೇಳೆ ವ್ಯಾಪಾರಸ್ಥಿಗಳು ಮುತ್ತಿಗೆ ಹಾಕುವಂಥ ಸಾಧ್ಯತೆಗಳಿರ್ತವೆ ಪೊಲೀಸ್ ಭದ್ರತೆಯಲ್ಲಿ. ಹಾಗಾಗಿ ಸ್ಥಳ ಪರಿಶೀಲನೆಯಲ್ಲಿ ಡಿಕೆ ಶಿವಕುಮಾರ್ ಮುಂದಾಗಿರೋದು. ಆದರೆ ಬೀದಿ ಬದಿ ವ್ಯಾಪಾರಿಗಳೂ ಕೂಡ ನಾಗರಿಕರೇ. ಅವ್ರಿಗೆ ಯಾವ ರೀತಿ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ ಅನ್ನೋದು ಕುತೂಹಲ. ಈಗ ಪ್ರಾಕ್ಟಿಕಲಿ ನಾವು ಮಾತಾಡಬೇಕಾಗತ್ತೆ. ಪಾದಾಚಾರಿ ಮಾರ್ಗ ಅಂತ ಯಾಕೆ ಮಾಡ್ತಾರೆ ಅಂದರೆ ಪಾದಾಚಾರಿ ಮಾರ್ಗಿಗಳಿಗಾಗಿ, ಅಂದರೆ ಸಂಚಾರ ಮಾಡೋದಕ್ಕೆ. ಅಲ್ಲಿ ಅಂಗಡಿಗಳನ್ನು ಇಡಬಹುದಾ? ಕಾನೂನೇ ಹೇಳುತ್ತೆ ಇಲ್ಲ, ಅಂಗಡಿಗಳನ್ನು ಇಡೋ ಹಾಗಿಲ್ಲ. ಅಂಗಡಿಗಳನ್ನು ಇಟ್ಟವ್ರು ಯಾರು? ಮಧ್ಯಮ ವರ್ಗಕ್ಕಿಂತ ಕೆಳಗಿರೋರು, ಬಡ ಜನರು ಬದುಕನ್ನು ಕಟ್ಕೊಳ್ಳೋಕ್ಕಿಟ್ಟಿರೋದು. ಬೀದಿ ವ್ಯಾಪಾರಿಗಳ ಸಂಘ, ಅವ್ರದ್ದೇ ಆದಂಥ ಆ್ಯಕ್ಟು ಇವೆಲ್ಲವೂ ಕೂಡ ಇದ್ದಾವೆ. ಸರಿ, ಬೀದಿ ಬದಿ ವ್ಯಾಪಾರಿಗಳ ಹಕ್ಕು ಬದುಕು ಈ ಆಯಾಮದಲ್ಲಿ ನೋಡೋದಾದರೆ ಸರ್ಕಾರ ಅವರಿಗೆ ಯಾವ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡುತ್ತೆ, ಇದು ಕೂಡ ಬಹಳ ಮುಖ್ಯ. ಸೊ ಹಾಗಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದ ನಂತರದ ಸಂದರ್ಭದಲ್ಲಿ ಯಾವ ಭರವಸೆಯನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡ್ತಾರೆ ಕಾದು ನೋಡಬೇಕು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್, ಪ್ರಮುಖ ರಸ್ತೆಗಳ ಫುಟ್ಪಾತ್ನಲ್ಲಿ ವ್ಯಾಪಾರಕ್ಕೆ ಅವಕಾಶವೇ ಇಲ್ಲ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಫುಟ್ಪಾತ್ ಬಿಟ್ಟು ಬೇರೆಡೆ ಅಂಗಡಿ ಹಾಕೋದಕ್ಕೆ ಸೂಚನೆ, ನಿಗದಿಪಡಿಸಿದ ಜಾಗದಲ್ಲೇ ವ್ಯಾಪಾರ ಮಾಡೋದಕ್ಕೆ ಸೂಚನೆ. ಯಾರಿಗೂ ಕೂಡ ತೊಂದರೆ ಕೊಡೋದಕ್ಕೆ ನಮಗೆ ಯಾವುದೇ ರೀತಿಯ ಉದ್ದೇಶ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸಿದ್ದಾರೆ. ಸುಪ್ರೀಂ ಕೊಟ್ಟಿರುವ ಆದೇಶದಂತೆ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. 60,000 ಜನರಿಗೆ ಗುರುತಿನ ಚೀಟಿ ಕೊಡ್ತೇವೆ. 30,000 ಜನ ತಳ್ಳುವ ಗಾಡಿಗೆ ಅರ್ಜಿಯನ್ನು ಹಾಕಿದ್ದಾರೆ. ಟೆಂಡರ್ ಕರೆದು ತ್ರಿಚಕ್ರ ವಾಹನ ಕೊಡುವ ಪ್ರಸ್ತಾಪ ಕೂಡ ಇದೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಒಳ್ಳೆ ವಿಚಾರ. ಯಾಕಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಿಗಳು ಅಂದಾಗ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಕೃಷ್ಣ ಬೈರೇಗೌಡರು ಅಂಕಿಅಂಶಗಳನ್ನು ಕೊಟ್ಟರು. ಈ ಫುಟ್ಪಾತ್ ಇಲ್ದಿರೋ ಕಾರಣ ರಸ್ತೆಗೆ ಬಂದು 300ಕ್ಕೂ ಹೆಚ್ಚು ಸಾವುಗಳು ವರ್ಷಕ್ಕಾಗುತ್ತೆ ಅನ್ನೋದಾದರೆ ಪಾದಾಚಾರಿ ಮಾರ್ಗ ಪಾದಾಚಾರಿಗಳಿಗೆ ಕೊಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಬೆಂಗಳೂರು ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಶಾಸಕರನ್ನೆಲ್ಲ ಕರೆಸಿದ್ದೆ. BJP, ಜನತಾದಳ, ಕಾಂಗ್ರೆಸ್ ಪಾರ್ಟಿ ಎಲ್ಲ ಶಾಸಕರನ್ನೆಲ್ಲ ಕರೆಸಿದ್ದೆ. ಕರೆಸಿ ಬೀದಿ ವ್ಯಾಪಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದು. ಎಲ್ಲರ ಅಭಿಪ್ರಾಯ ಒಗ್ಗಟ್ಟಿನಿಂದ ಬೀದಿ ವ್ಯಾಪಾರಿಗಳನ್ನೆಲ್ಲ ಎಲ್ಲೆಲ್ಲಿ ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇದೆ ಅವ್ರನ್ನೆಲ್ಲ ತೆರವುಗೊಳಿಸಬೇಕು ಅನ್ನೋದು ಎಲ್ಲ ಒಟ್ಟು ಅಭಿಪ್ರಾಯ ಆಗಿತ್ತು. 3 ಪಕ್ಷದವ್ರದ್ದು ಅಭಿಪ್ರಾಯ ಆಗಿತ್ತು. ಆ ಪ್ರಕಾರ ಕೆಲಸ ನಡೀತಾ ಇದೆ. ಆದರೆ ಅವರಿಗೆ ಸೈಡಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ವಿ. ಆಮೇಲೆ ಸುಮಾರು 60,000 ಜನ ನಾವೊಂದು ಸರ್ವೆ ಮಾಡಿಸಿದ್ದು. ಅವ್ರಿಗೆಲ್ಲ ಗುರುತಿನ ಚೀಟಿ ಕೊಡಬೇಕು ಅಂತೇಳಿ ಕೆಲವರೆಲ್ಲ ಸರ್ವೆ ಮಾಡಿಸಿದ್ದೇವೆ. ಒಂದು 30,000 ಜನ ತಳ್ಳೋ ಗಾಡಿಗೆ ವಿವಿಧ ರೀತಿ ವಾಹನಕ್ಕೆಲ್ಲ ಅರ್ಜಿ ಹಾಕೊಂಡಿದ್ದಾರೆ. ಅದು ಕೂಡ ಈಗ ಟೆಂಡರ್ ಕರೆದು ಅವ್ರಿಗೆಲ್ಲ ನಾವು ತ್ರಿಚಕ್ರ ವಾಹನಗಳನ್ನು ಕೊಡ್ಲಿಕ್ಕೆ ಆಲ್ರೆಡಿ ಎಲ್ಲ ವಾಹನಗಳನ್ನೆಲ್ಲ ತರಿಸೋದು ನೋಡಿದ್ದೇನೆ. ಸೊ ಅದು ಕೃಷ್ಣ ಬೈರೇಗೌಡರು ಮಾಡ್ತಾರೆ, ಹೇಳಿದ್ದೀನಿ ನಾನು. ಆದಷ್ಟು ಜಲ್ದಿ ಅವ್ರಿಗೆಲ್ಲ ವಾಹನ ಕೊಡಿ ಅಂತ. ನಾವೇನು ನಿಗದಿ ಮಾಡ್ತೀವಿ ರೋಡ್ಗಳು ಅಲ್ಲಿ ಅವ್ರು ಇಟ್ಕೊಳ್ಳಿ. ಅವ್ರಿಗೇನು ನಾವೇನು ಯಾರಿಗೂ ಹೊಟ್ಟೆ ತೊಂದರೆ ಮಾಡಬೇಕು ಅಂತಿಲ್ಲ. ಬೀದಿ ವ್ಯಾಪಾರಿಗಳು ಇರಬೇಕು. ಆದರೆ ಹಂಗಂತ ಮೇನ್ ರೋಡಲ್ಲಿ ಹಾಕ್ಕೊಂಡು ಕವರ್ ಹಾಕ್ಕೊಂಡು ಮಾಡೋಕ್ಕೆಲ್ಲ ಆಗಲ್ಲ. ಯಾಕೆಂದೆಲ್ಲ ಸುಪ್ರೀಂ ಕೋರ್ಟಲ್ಲಿ ಕ್ಲಿಯರ್ ಆಗಿ ನಮಗೆ ಡೈರೆಕ್ಷನ್ಸ್ ಇದೆ. ಸೊ ಕೋರ್ಟ್ ಪಾಲನೆನೂ ಮಾಡಬೇಕು, ಜನರ ಅಭಿಪ್ರಾಯನೂ ಕೇಳಬೇಕು.
ಸೊ ಅದಕ್ಕೆ ನಾವು ಈ ತೀರ್ಮಾನ ಮಾಡ್ತಾ ಇದ್ವಿ. ಮುಂದಕ್ಕೆಲ್ಲ ಸ್ವಲ್ಪ